ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಪೋಟ್ಲಿ ಬಟನ್ ಡಿಸೈನ್ನಲ್ಲಿ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡಬೇಕು, ಈ ಬಾರ್ಡ್ರಿಗೆ ಮಾತ್ರ ನಾನು ಪೋಟ್ಲಿ ಬಟನ್ ಕೊಡ್ತಾಯಿದ್ದೀನಿ. ನೋಡಿ, ಮಿಡ್ಲಲ್ಲಿ ನಾನು ಆಲ್ರೆಡಿ ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಸ್ಲೀವ್ ಕಟ್ ಮಾಡೋ ಡೌಟ್ ಇದ್ದರೆ ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಕಲ್ತ್ಕೊಳ್ಳಿ. ಈಗ ನಾನು ಬಾರ್ಡ್ರಿಗೆ ಮೇನ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ದು ನೋಡಿ, ಈ ರೀತಿ ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಬಾರ್ಡ್ರ್ ಮಾತ್ರ ಸಪ್ರೇಟಾಗಿ ಕಟ್ ಮಾಡಿ ಮಿಡ್ಲಲ್ಲಿ ನಾನು ಪೋಟ್ಲಿ ಬಟನ್ ಕೊಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗೇನು ಮಾಡಬೇಕಪ್ಪ ಅಂದರೆ ನೋಡಿ, ಈ ಮೇನ್ ಪೀಸ್ನ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ಮಿಡ್ಲಿಗೆ ನೋಡಿ ಈ ಥರ ಫೋಲ್ಡಿಂಗ್ ಓಪನ್ ಮಾಡಿ ಎಕ್ಸ್ಟ್ರಾನೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಮಿಡ್ಲಿಗೆ ಫೋಲ್ಡ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಅದನ್ನು ನೀಟಾಗಿ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಮಿಡ್ಲಿಗೆ ಕಟ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ಎಲ್ಲ ನೋಟಿಫಿಕೇಷನ್ ನಿಮಗೆ ನಾವು ಹಾಕೋದು ಎಲ್ಲ ನಿಮಗೆ ಬರುತ್ತೆ. ಇಷ್ಟಾದಮೇಲೆ ನೀವು ಈಗ ಪೋಟ್ಲಿ ಬಟನ್ನ ಮಿಡ್ಲಲ್ಲಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡಿ. ಈಗ ಮೇಲೆ 1/2 ಇಂಚು ಮತ್ತು ಕೆಳಗಡೆ 1/2 ಇಂಚು ಸ್ಟಿಚ್ಚಿಂಗಿಗೆ ಅಟ್ಯಾಚ್ ಮಾಡೋಕ್ಕೆ ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಬಿಟ್ಟು ನೀವು ಮಿಡ್ಲಲ್ಲಿ ಪೋಟ್ಲಿ ಬಟನ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ನಾವು ಆ ಥರ್ಮಾಕೋಲ್ ಬಾಲಿಂದ ಪೋಟ್ಲಿ ಬಟನ್ ಮಾಡಿರ್ತೀವಲ್ಲ, ಫೂಟ್ ಅದ್ರ ಮೇಲೆ ನೀಟಾಗಿ ಹತ್ತುತ್ತೆ. ಸೊ ನಿಧಾನವಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ಕೊಡೋ ಒಂದು ಲೈಕು ನಮ್ಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿ ಪೋಟ್ಲಿ ಬಟನ್ನು ನಾನು ಒಂದು ಸ್ಲೀವ್ಗೆ 5 ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೀಟಾಗಿ ಒಂದ್ರ ಪಕ್ಕ ಒಂದೇ ಡಿಸ್ಟೆನ್ಸು ಒಂದೇ ಥರ ಇರಲಿ, ಒಂದು ಪೋಟ್ಲಿ ಬಟನ್ ಮತ್ತೊಂದು ಪೋಟ್ಲಿ ಬಟನ್ಗೆ. ಇಷ್ಟಾದಮೇಲೆ ನಾವು ಈ ಬಾರ್ಡ್ರನ್ನ ಸೀದಾ ಮೇಲೆ ಇರೋದನ್ನ ಸೀದಾ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ನಾವು ಪೋಟ್ಲಿ ಬಟನ್ ಮೇಲೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ನೀಟಾಗಿ ನಿಧಾನವಾಗಿ ಸೆಟ್ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಬರೋ ಥರ ಸ್ಟಿಚ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಪೋಟ್ಲಿ ಬಟನ್ದು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಡಬಲ್ ಸ್ಟಿಚ್ಚು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ನೋಡಿ, ಆ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಕೂಳೆ ಅದನ್ನು ಆ ಕಡೆ ಇಟ್ಟು ನೀಟಾಗಿ ಅದು ಕಾರ್ನರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡ್ಮೇಲೆ ಮೇಲೆ ಕೆಳಗಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾಗಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿಕೊಂಡು ನೋಡಿ, ಅದೇ ಥರ ನಾವು ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಪೋಟ್ಲಿ ಬಟನ್ ಮತ್ತು ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಸ್ಟಿಚ್ಚಿಂಗಿಗೆ ಬಿಟ್ಟು ನಾವು ಪೋಟ್ಲಿ ಬಟನನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಒಂದೇ ಥರ ಇರಲಿ, ಫಿನಿಶಿಂಗ್ ನೀಟಾಗಿರಬೇಕು. ನೋಡಿ, ಈ ರೀತಿ ಒಂದ್ರ ಪಕ್ಕ ಒಂದಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ.
ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಆ ಪೋಟ್ಲಿ ಬಟನ್ ಮೇಲೆ ಈ ಒಂದು ಮೇನ್ ಬರೋ ಥರ ಉಲ್ಟಾ ಸೀದಾ ಬರೋ ಥರ ಹಾಕಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಪೋಟ್ಲಿ ಬಟನ್ ಮೇಲೇ ಬರಲಿ. ಅದು ಸ್ವಲ್ಪ ಹೈಟಾಗಿರುತ್ತೆ ಫೂಟ್, ಅದ್ರ ಮೇಲೆ ಹತ್ತು ಬರೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಿನಿಶಿಂಗ್ ನೀಟಾಗಿ ಇರುತ್ತೆ ನೋಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ತೆಗೆದು ನೋಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಈ ಸ್ಟಿಚ್ ಹಾಕ್ಕೊಳ್ಳಿ, ಇನ್ನೊಂದು ಸ್ಟಿಚ್ಚು, ಯಾಕಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಆ ಕೂಳೆ ಬಟ್ಟೆ ಆ ಕಡೆ ಇಟ್ಟು ಅದ್ರ ಮೇಲೆ ಕಾರ್ನರಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಆ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ನೀಟಾಗಿ ಆ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಡೌನ್ಗೆ ಮತ್ತು ಈ ಕಡೆಗೆ ಮೇಲಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಈಗ ನಾವು ಮೇನ್ ಪೀಸ್ನ ಬ್ಲೌಸ್ದು ಅದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಫೋಲ್ಡಿಂಗ್ ಇಟ್ಟಿದ್ದೀನಿ, ಅದನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಸೀದಾ ಮೇಲೆ ಈ ಸೀದಾನು ಇಟ್ಟುಬಿಟ್ಟು ಫಸ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಅದು ಸೀದಾ ಮೇಲೆ ಇದು ಸೀದಾ ಉಲ್ಟಾ ಇಡಬೇಕು. ಈ ರೀತಿ ಇಟ್ಟು 1/2 ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿದ್ದೀವೋ ಅದು ನೀಟಾಗಿ ಸೆಟ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಹಾಫ್ ಇಂಚ್ ಮಾರ್ಜಿನ್ ನೀಟಾಗಿ ಬಟ್ಟೆನ ಎಳಿಬೇಡಿ ಯಾವುದೇ ಕಾರಣಕ್ಕೂ. ಸ್ಲೀವ್ದಾಗಲಿ ಈ ಬಾರ್ಡ್ರ್ ಏನು ಕೊಡ್ತಾ ಇದ್ದೀವೋ ಇದಾಗಲಿ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬೇಡಿ ದಯವಿಟ್ಟು. ಎಳೆದ್ರೆ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರಲ್ಲ. ಆ ಕೂಳೆ ಬಟ್ಟೆ ಆ ಕಡೆಗೆ ಬಾರ್ಡ್ರ್ ಕರಿರೋ ಥರ ಸೆಟ್ ಮಾಡಿಕೊಂಡು ಅದ್ರ ಮೇಲೇ ಒಂದು ನೀಟಾಗಿ ಸ್ಟಿಚ್ ಹಾಕ್ಕೊಂಬನ್ರಿ. ಆ ರೀತಿ ನೀಟಾಗಿ ಬಟ್ಟೆನ ನೀಟಾಗಿ ಎರಡೂ ಕೈಯಿಂದ ನಾವು ಜರುಗಿಸ್ಕೊಂಡು ಸ್ಟಿಚ್ ಹಾಕಿದ್ರೆ ನಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ಅದೇ ರೀತಿ ಇನ್ನೊಂದು ಸ್ಲೀವ್ದು ನಾವು ಮೇನ್ ಪೀಸ್ ಮೇಲೆ ಈ ಬಾರ್ಡ್ರನ್ನ ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ 1/2 ಇಂಚ್ ಮಾರ್ಜಿನಲ್ಲಿ ಅದನ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ. ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟೇ ಸ್ಟಿಚ್ ಹಾಕ್ಕೋಬೇಕು, ಇಲ್ಲಾಂದರೆ ನಮಗೆ ಸ್ಲೀವ್ ವೇರಿಯೇಷನ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟು ಹಾಕಿದ್ಮೇಲೆ ಓಪನ್ ಮಾಡಿ ಮತ್ತೆ ಕೂಳೆ ಬಾರ್ಡ್ರ್ ಕಡೆ ಬರೋ ಥರ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆ ರೀತಿ ನೀಟಾಗಿ ಫಿನಿಶಿಂಗಲ್ಲಿ ಸ್ಟಿಚ್ ಮಾಡ್ಕೊಬರ್ಬೇಕು. ಇಲ್ಲಿ ಸ್ವಲ್ಪ ಬಟ್ಟೆ ತಿಕ್ಕಾಗಿದೆ, ಸೊ ಪೋಟ್ಲಿ ಬಟನ್ದು ಎಕ್ಸ್ಟ್ರಾ ಕ್ಲಾತು, ಸೊ ಹಾಗಾಗಿ ನಮಗೆ ಸ್ವಲ್ಪ ಡಿಲೇ ಆಗುತ್ತೆ ನೋಡಿ. ಈ ರೀತಿ ದಾರ ತಿಕ್ಕಾದರೆ ಬಟ್ಟೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಫಿನಿಶಿಂಗ್ ನೀಟಾಗಿರಲಿ. ಸ್ಟಿಚ್ ಹಾಕ್ಬೇಕಾದ್ರೆ ಸ್ಟ್ರೈಟಾಗಿರಲಿ. ಸೊ ಇಷ್ಟಾದಮೇಲೆ ನೋಡಿ ನೀಟಾಗಿ ದಾರ ಎಲ್ಲಿದೆಯೋ ದಾರ ಏನಾದರೂ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ. ಸೊ ಇಷ್ಟಾದಮೇಲೆ ನಾವು ಸ್ಲೀವ್ನ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಮಾರ್ಕಿಂಗ್ ಏನಿದೆಯೋ ಫ್ರಂಟಿಗೆ ಬರಬೇಕು, ಬ್ಯಾಕಿಗೆ ಬರಬೇಕು. ಫ್ರಂಟಿಗೆ ಆಪೋಸಿಟ್ಟಾಗಿ ನಮಗೆ ಫ್ರಂಟು ಬರಬೇಕು. ಆ ಕಡೆ ಈ ಕಡೆ ನಾವು ಸ್ಲೀವ್ಸ್ ಹಾಕ್ಕೊಂಡಾಗ ಫ್ರಂಟ್ಗೆ ಬರಬೇಕು, ಬ್ಯಾಕ್ಗೆ ಬರಬೇಕು. ನೋಡಿ ಇದು ಬ್ಯಾಕ್ ಎರಡು, ಇದು ಫ್ರಂಟ್ದು, ಇವೆರಡು ಹಂಗೇ ಆಪೋಸಿಟಲ್ಲೇ ಬಂದರೆ ನಮಗೆ ಕರೆಕ್ಟಾಗಿ ಬರೋದಿಲ್ಲ. ಅಂದರೆ ಒಂದೇ ಸೈಡ್ ಎರಡು ಸ್ಲೀವ್ ಒಂದೇ ಸೈಡಿಗೆ ಬಂದುಬಿಡುತ್ತೆ. ನಾವು ಅದನ್ನ ಕೇರ್ಫುಲ್ಲಾಗಿ ನೋಡಿಕೊಂಡು ಸ್ಲೀವ್ ಟಿಚ್ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವಿ ನಾವು 1/2 ಇಂಚ್ ಮಾರ್ಜಿನಲ್ಲಿ ಅದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಎಳಿದಿರ ನೀಟಾಗಿ ಸ್ಮೂತಾಗಿ ಅದ್ರ ಮೇಲೇ ಕೈ ಇಟ್ಟು ಈ ಥರ ಮೂವ್ ಮಾಡಿ ಆರಾಮ್ಸೆ ಹೋಗುತ್ತೆ. ಎಳಿಬೇಡಿ ಬಟ್ಟೆನ. ಅದೇ ರೀತಿ ಇನ್ನೊಂದು ಸ್ಲೀವ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ದಾರ ಕಟ್ ಮಾಡಿದರೆ ಹಿಂದಿಂದೇನೆ ನಾವು ಸ್ಟಿಚ್ ಮಾಡೋದ್ರಿಂದ
ದಾರ ಕಟ್ಟಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಪ್ಲಸ್ ಟೈಮು ಸೇವ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಕಟ್ ಮಾಡ್ಕೊಬಿಡಿ. ಒಂದು ಪೀಸ್ ಸ್ಟಿಚ್ ಆಗಿದ ತಕ್ಷಣ ಇನ್ನೊಂದು ಪೀಸ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಈ ರೀತಿ ಓಪನ್ ಮಾಡಿ ಲೈನಿಂಗ್ ಕಡೆ ಕೂಳೆ ಬರೋ ಥರ ಇಟ್ಕೊಂಡು ಲೈನಿಂಗ್ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಸ್ಲೀವು ಸೇಮ್ ಅದೇ ಥರ ನೋಡಿ. ಈ ಥರ ದಾರ ಕಟ್ ಮಾಡಿಲ್ಲ ಅಂದರೆ ಈಸಿಯಾಗಿ ನಾವು ಹಿಂದಿಂದೇ ಸ್ಟಿಚ್ ಹಾಕೋಬೋದು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಕೊಡ್ತೀನಿ. ದಾರ ಎಲ್ಲರೂ ಕಾಣಿಸಿದ್ರೆ ಅಲ್ಲಿಂದಲ್ಲೇ ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ನೀಟಾಗಿರುತ್ತೆ. ನೀವು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಫಿನಿಶಿಂಗ್ ಇಲ್ಲ ಅಂದರೆ ಕಸ್ಟಮರ್ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಕೇಳಿದಷ್ಟು ದುಡ್ಡು ಕೊಡೋದಿಲ್ಲ. ಫಿನಿಶಿಂಗ್ ಚೆನ್ನಾಗಿದ್ದು ಫಿಟ್ಟಿಂಗ್ ಚೆನ್ನಾಗಿದ್ದರೆ ಮಾತ್ರನೇ ಕಸ್ಟಮರ್ಸು ನಾವು ಮಾಡೋ ಚಾರ್ಜ್ಗೂ ಅವರು ಸ್ಯಾಟಿಸ್ಫೈಡ್ ಆಗ್ತಾರೆ. ಫಿನಿಶಿಂಗ್ ನೀಟಾಗಿಲ್ಲ, ಫಿಟ್ಟಿಂಗ್ ನೀಟಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕಸ್ಟಮರ್ಸು ಸ್ಯಾಟಿಸ್ಫೈಡ್ ಆಗಲ್ಲ. ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಆಗೋ ರೀತಿಯಲ್ಲಿ ನಾವು ಸ್ಟಿಚ್ ಮಾಡಿದ್ರೆ ಮತ್ತೆ ಆ ಕಸ್ಟಮರು ನಮ್ಮ ಹತ್ರನೇ ಬ್ಲೌಸ್ ಸ್ಟಿಚ್ ಮಾಡಿಸ್ತಾರೆ. ನೋಡಿ ಸುತ್ತು ಈ ರೀತಿ ಲೈನಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ನು ಸಹ ಅದೇ ರೀತಿ ಸುತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಬಟ್ಟೆನ ಕೈಯಲ್ಲಿ ಹಿಂಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಬೇಕಾದ್ರೆ ನೀವು ಈ ಕಡೆ ಸ್ಲೀವ್ದು ಕಟ್ ಮಾಡಿ ಇಟ್ಕೊಬಿಡಿ. ಇಲ್ಲ ಪರವಾಗಿಲ್ಲ ನಾನು ಸ್ಟಿಚ್ ಮಾಡ್ತೀನಿ ಅಂದರೆ ಮಾಡಿ, ತೊಂದರೆ ಇಲ್ಲ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಮೇನ್ ಪೀಸ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಸ್ಲೀವ್ದೂ ಸಹ ಅದೇ ರೀತಿ ನೀವು ಸ್ಲೀವ್ ಅನ್ನೋದು ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ನೋಡಿ ನೀವು ಸ್ಲೀವು ನಿಮ್ಗೆ ಕರೆಕ್ಟಾಗಿ ಬಂದಿದೆಯಾ, ಎರಡು ಸ್ಲೀವು ಅಂತೇಳ್ಬಿಟ್ಟು ನೋಡಿ ನಮಗೆ ಕರೆಕ್ಟಾಗಿ ಬಂದಿದೆ. ಸೊ ಈಗ ನಮಗೆ ಉದ್ದ ಎಷ್ಟು ಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉದ್ದ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸ್ಲೀವ್ ಲೆಂತ್ ನಮಗೆ ಎಷ್ಟು ಬೇಕು ಅಂತ. ಸೊ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀವಲ್ಲ ಅಟ್ಯಾಚ್ ಮಾಡಬೇಕಾಗತ್ತೆ ಅಂತ. ಸೊ ಒಂದು ಸಲ ನಾವಿವಾಗ ಮೆಜರ್ಮೆಂಟ್ ತೊಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ನಮಗೆ ಸ್ಲೀವ್ ಲೆಂತ್ ಬೇಕಾಗಿರೋದು 9.5 ಬೇಕು. ರೆಡಿ. ನಮಗೆ 10 ಕಾಲಿದೆ, ನಮಗೊಂದು 1/4 ಇಂಚ್ ಎಕ್ಸ್ಟ್ರಾ ಇದೆ. ಸೊ ನಾನು ಅದನ್ನ ಕಟ್ ಮಾಡ್ಕೊಂಬಿಡ್ತೀನಿ. ಅಷ್ಟಾದಮೇಲೆ ಈಗ ನಾವು 1/2 ಇಂಚ್ ಸ್ಟಿಚ್ಚಿಗೆ ಹೋದರೆ 9.5 ನಮಗೆ ರೆಡಿ ಬರುತ್ತೆ. 4 ಕಡೆ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಫೋಲ್ಡಿಂಗಲ್ಲಿ ನೋಡ್ಕೊಳ್ಳಿ. ನೋಡಿ ನಾನು ಬ್ಯಾಕ್ನ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಟ್ ವರ್ಕ್ ಬಂದು ನಾನು ಬ್ಯಾಕ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಸೊ ನನಗೆ ಟೈಮ್ ಸಾಕಾಗಿಲ್ಲ, ನನಗೆ ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಬೇಗನೆ ಸ್ಟಿಚ್ ಮಾಡಿಬಿಟ್ಟೆ ನೈಟಲ್ಲಿ. ಸೊ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಈ ಥರ ಡಿಸೈನ್ ಯಾವುದಾದ್ರು ಬಂದರೆ ನಾನು ಖಂಡಿತ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನಾವಿವಾಗ ಈ ಬ್ಯಾಕ್ ಪಾರ್ಟಿಗೆ ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದು ನೋಡೋಣ. ನಾನಿಲ್ಲಿ ಈ ಕಟ್ ವರ್ಕ್ಗೆ ಸೀರೆ ಪೀಸ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಫ್ರಂಟಿಗೆ ಬರೋ ಥರ ಬ್ಯಾಕಿಗೆ ಬರೋ ಥರ ಸ್ಲೀವ್ ಇಟ್ಕೊಂಡು ನೀಟಾಗಿ ಮಿಡ್ಲ್ ಪಾಯಿಂಟಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಮಿಡ್ಲ್ ಪಾಯಿಂಟ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ರೀತಿ ನ್ಯಾಚ್ ಹಾಕ್ಕೊಂಡು ಮಿಡ್ಲ್ ಪಾಯಿಂಟಿಗೆ ಈ ಥರ ಇಟ್ಕೊಂಡು ನೀವು
ಮೆಷರ್ಮೆಂಟ್ ಮಾಡ್ಕೊತ ಬನ್ನಿ. ನಿಮಗೆ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಸ್ಲೀವ್ ಇದ್ದರೆ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ನೀವಲ್ಲಿ ಸೆಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಬಿಟ್ಟು ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ನಿಮಗೆ ಅವಾಗ ಸ್ಲೀವ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ 1/2 ಇಂಚ್ ಮಾರ್ಜಿನಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಬಟ್ಟೆನ ಎಳಿಬೇಡಿ ಯಾವುದೇ ಕಾರಣಕ್ಕೂ. ಮೇನ್ ಪೀಸ್ ಆಗಲಿ ಇಲ್ಲ ಸ್ಲೀವ್ದಾಗಲಿ ಯಾವುದೇ ಕಾರಣಕ್ಕೂ ಬಟ್ಟೆ ಎಳಿಬಾರ್ದು. ಬಟ್ಟೆ ಎಳೆದ್ರೆ ನಿಮ್ಗೆ ಆರ್ಮೋಲಲ್ಲಿ ಚಿಕ್ಕ ಚಿಕ್ಕ ರಿಂಕಲ್ಸ್ ಬಂದ್ಬಿಡುತ್ತೆ. ಸೊ ಫಿಟ್ಟಿಂಗು ಪರ್ಫೆಕ್ಟಾಗಿರಲ್ಲ ನಿಮಗೆ. ಸೊ ಬಟ್ಟೆನ ನೀಟಾಗಿ ನಿಧಾನವಾಗಿ ನಾವು ಸೆಟ್ ಮಾಡ್ಕೊತ ಸ್ಟಿಚ್ ಹಾಕಬೇಕು. ಯಾವುದೇ ಕಾರಣಕ್ಕೂ ನಾವು ಎಳೆದ್ರೆ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಫಿನಿಶಿಂಗು ಚೆನ್ನಾಗಿರಲ್ಲ. ನೋಡಿ ಮಿಡ್ಲಿಗೆ ಕರೆಕ್ಟಾಗಿ ನ್ಯಾಚ್ ಪಾಯಿಂಟು ಮಿಡ್ಲಿಗೆ ಬಂದಿದೆ. ಸೊ ಆ ರೀತಿ ಮಿಡ್ಲಿಗೆ ಬರೋ ಥರ ನೀವು ಸೆಟ್ ಮಾಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಬೇಕು. ನೀವು ಎಳೆದ್ರೆ ಸ್ಲೀವ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನಲ್ಲಿ ನಿಧಾನವಾಗಿ ಸೆಟ್ ಮಾಡ್ಕೋಬೇಕು. ಆ ನೆಕ್ ಪೀಸು ಮತ್ತು ಸ್ಲೀವ್ಸ್ ಏನಿದೆಯೋ ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ನೋಡಿ ಈಗ ಯಾವ ಥರ ಬಂದಿದೆ. ಕರೆಕ್ಟಾಗಿ ಶೋಲ್ಡ್ರಿಗೆ ಸ್ಟ್ರೈಟಾಗಿ ಪೋಟ್ಲಿ ಬಟನ್ಸು ಶೋಲ್ಡ್ರಿಗೆ ಸ್ಟ್ರೈಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ರೀತಿ ಕೈಯಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಸೇಮ್ ಅದೇ ರೀತಿ ನಾವು ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋಣ. ಮಿಡ್ಲ್ ಪಾಯಿಂಟ್ಗಿಟ್ಟು ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತಾ ಸ್ಲೀವ್ ಅಂತ ಗೊತ್ತಾಗುತ್ತೆ. ನೋಡಿ ಈ ರೀತಿ ಮೆಷರ್ಮೆಂಟ್ ತೊಗೊಂಡು ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ರೂ ನೀವು ಈ ಕಡೆ ಬಿಟ್ಟು ಸ್ಟಿಚ್ ಹಾಕೋಬೋದು. ಇಲ್ಲಾಂದರೆ ನೀವು ಮಿಡ್ಲ್ ಶೋಲ್ಡರಿಂದನೇ ನೀವು ಸ್ಟಿಚ್ ಹಾಕೋಬೋದು ಬೇಕಾದರೆ. ಸೊ ನಾನು ಈ ರೀತಿಯಾಗಿ ಸ್ಟಿಚ್ ಹಾಕೋತೀನಿ. ನನಗೆ ಮಿಡ್ಲ್ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರು ನನಗೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಒಂದು ಟ್ರಿಕ್ಸು ನಿಮಗೆ ಯೂಸ್ ಆಗ್ಬೋದು. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆನ ಎಳಿಬೇಡಿ ಯಾವುದೇ ಕಾರಣಕ್ಕೂ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ನಾವು ನೋಡಿ ಮಿಡ್ಲಿಗೆ ಶೋಲ್ಡ್ರ್ ಅಟ್ಯಾಚ್ ಏನಿದೆಯೋ ಅದು ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅದರ ಮೇಲೇ ಸೇಮ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. 2 ಸ್ಲೀವ್ಗೂ ಡಬಲ್ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಸ್ಟಿಚ್ ಮೇಲೇ ಸ್ಟಿಚ್ ಬರಲಿ. ನೀವು ಅಕ್ಕಪಕ್ಕ ಏನಾದರೂ ಸ್ಟಿಚ್ ಹೋದರೆ ನಿಮಗೆ ಸಣ್ಣ ಸಣ್ಣ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿರಲ್ಲ. ಸೊ ಸ್ಟಿಚ್ ಮೇಲೇ ಸ್ಟಿಚ್ ಹಾಕೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಕಡೆ ಸೇಮ್ ಅದೇ ರೀತಿ ನಾವು ಸ್ಟಿಚ್ ಮೇಲೇ ಸ್ಟಿಚ್ಚು ಇನ್ನೊಂದು ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ಬಟ್ಟೆ ಯಾವ್ದಾದ್ರು ಕೆಳಗಡೆ ಸಿಕ್ಕಾಕೊಳ್ಳುತ್ತಾ ನೋಡ್ಕೊಳ್ಳಿ ಒಂಚೂರು. ಎಸ್ಪೆಷಲಿ ಬಿಗಿನರ್ಸು ನೀಟಾಗಿ ನಿಧಾನವಾಗಿ ಈ ಆರ್ಮೋಲ್ ಏನಿದೆಯೋ ಸ್ಲೀವ್ ಅಟ್ಯಾಚು ವೆರಿ ಇಂಪಾರ್ಟೆಂಟು. ನಮ್ಗೆ ಸ್ಲೀವ್ ಫಿಟ್ಟಿಂಗ್ ಚೆನ್ನಾಗಿದ್ರೇ ಬಾಡಿ ಎಲ್ಲ ಫಿಟ್ಟಿಂಗ್ ಚೆನ್ನಾಗಿ ಬರೋದು. ನೋಡಿ ಈ ರೀತಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಓವರ್ಲಾಕ್ ಮಾಡಿ ಫಿನಿಶಿಂಗ್ ಅನ್ನೋದು ಮಾಡ್ತೀನಿ. ನೋಡಿ ಡೀಪು ಬ್ಯಾಕ್ ಸೈಡು ಈ ರೀತಿ ಬಂದಿದೆ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ನನಗೆ ಈ ಬ್ಲೌಸು. ಇದು ಓವರ್ಲಾಕ್ ಮಾಡಿಕೊಂಡು ನಾನು ಇದನ್ನು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡ್ತೀನಿ. ಪೋಟ್ಲಿ ಬಟನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಈಗ ನಾನು ಇದನ್ನು ಓವರ್ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.